ಆಂಜನೇಯನ ಮೂಗಿನವರೆಗೂ ಮಲ್ಲಿಗೆ ಹೂಗಳಿಂದ ಮುಚ್ಚಿದ್ದು ನೋಡಿ ಒಂದು ಕ್ಷಣ ನಡುಕ ಹುಟ್ಟಿ ಗಾಬರಿಯಾಗಿತ್ತು. ಕೋಲಾರ ಜಿಲ್ಲೆ ಒಕ್ಲೇರಿ ಗ್ರಾಮದ ಸಮೀಪ ಒಂದು ದಟ್ಟವಾದ ಅರಣ್ಯ. ವನ್ಯಜೀವಿಗಳ, ಕ್ರೂರ ಮೃಗಗಳ ಜೀವನಕ್ಕೆ ಇದು ಶಾಂತಿಯ ತಾಣ. ಇದರ ಮಧ್ಯೆ ಬಿಳಿ ಬೆಟ್ಟ ಎಂಬ ರಾಮಬಂಟನ ಭಕ್ತಿಯ ತೋರಣ. ಶಬ್ದ ಬರುವ ಗಂಟೆಯನ್ನು ಬಾರಿಸಿ, ಪಾದಗಳನ್ನು ಸ್ಪರ್ಶಿಸಿ, ಮಾತಿಲ್ಲದ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಇಟ್ಟು ಶುರು ಮಾಡಿದ ನನ್ನ ಪ್ರಯಾಣ. ಮೇಲೇರುತ್ತಿದ್ದಂತೆ ಉಸಿರು ರಭಸವಾಗಿದ್ದರೂ ಕೆಳಗಿನ ವಿಹಂಗಮ ನೋಟಕ್ಕೆ ದಾಸನಾಗಿದ್ದೆ. ಮನದಲ್ಲಿ ಶ್ರೀರಾಮನ ಜಪ ಮೂಡಿಸಿದ್ದೆ. ದಣಿದ ಭಕ್ತರಿಗೆ ನಡುವೆ ಒಂದು ಬೃಹತ್ ಜಾಲರಿ ಮರ ಆಶ್ರಯ ಕೊಡಲು ನೆಲೆಸಿತ್ತು. ಇದರ ತಳಭಾಗದಲ್ಲಿ ಹಲವಾರು ನಾಗರ ಕಲ್ಲುಗಳು ತಟಸ್ಥವಾಗಿ ಕೂತಿತ್ತು. ಇವೆಲ್ಲದರ ರಕ್ಷಣೆಗಾಗಿ 15 ಅಡಿಯ ನಾಗದೇವತೆಯು ತಲೆ ಎತ್ತಿ ನಿಂತಿತ್ತು. ಪೂರ್ವಿಕರ ನಂಬಿಕೆಯ ಪ್ರಕಾರ ಈ ಮರದಲ್ಲಿ ಯಾವ ದಿಕ್ಕಿಗೆ ಹೆಚ್ಚು ಹೂಗಳು ಬಿಡುತ್ತದೆಯೋ ಆ ದಿಕ್ಕಿಗೆ ಹೆಚ್ಚು ಮಳೆ ಬರುತ್ತದೆ ಎಂದು ನಂಬಿಕೆ ಇದೆ. ಆ ನಂಬಿಕೆ ನಿಜ ಕೂಡ ಆಗಿದೆ. ಅದಕ್ಕೆ ಜೀವಂತ ಸಾಕ್ಷಿಗಳು ಕೂಡ ಇದೆ. ಮೆಟ್ಟಿಲು ಮಾರ್ಗ ಮುಕ್ತಾಯವಾಗಿ ಸಮತಟ್ಟಾದ ಶಿಲೆಗಳ ಕಾಲ್ನಡಿಗೆಯಲ್ಲಿ ಮುಂದೋದ ನನಗೆ ದೂರದಿಂದಲೇ ಹನುಮಂತನ ಪ್ರತಿಬಿಂಬ ಎಲ್ಲೆಲ್ಲೂ ಕಾಣತೊಡಗಿತ್ತು. ನಿಂತ ಗೋಪುರವೂ ಇಲ್ಲ, ಕೈಚಳಕದಿಂದ ಚಿಗುರಿದ ಶಿಲ್ಪಗಳಿಂದ